ರಾಘವೇಂದ್ರಾಯ ನಮಃ. ಹಾಯ್ ಫ್ರೆಂಡ್ಸ್, ಈ ದಿನ ಭಾರತ ಮತ್ತು ನ್ಯೂಜಿಲೆಂಡ್ ವಿರುದ್ಧ 2ನೇ T20 ಪಂದ್ಯ ರಾಯ್ಪುರದಲ್ಲಿ ನಡೆಯುತ್ತದೆ. ಮೊದಲು ಬ್ಯಾಟಿಂಗ್ ನ್ಯೂಜಿಲೆಂಡ್ದವ್ರು ಮಾಡ್ತಾರೆ. ಭಾರತ ಟಾಸ್ ಗೆಲ್ತಾರೆ. ಈ ಪಂದ್ಯದಲ್ಲಿ ದಾಖಲೆಗಳು ಹೇಳಬೇಕಂತಂದರೆ, ಮೊದಲೇ ಬಾರಿಗೆ ನ್ಯೂಜಿಲೆಂಡ್ ಅವರು ವಿತೌಟ್ ಹಾಫ್ ಸೆಂಚುರಿ 208 ರನ್ ಹೊಡಿತಾರೆ. ಹರ್ಷಿತ್ ರಾಣಾ ಅವರು ಆಡಿದ 4 ಪಂದ್ಯಗಳಲ್ಲಿ ಈ T20 ಮತ್ತು ODI ಸರಣಿ ಎರಡೂ ಸೇರಿ 4 ಕಂಟಿನ್ಯೂ ಆಗಿ ಕಾನ್ವೆ ಅವರು 4 ವಿಕೆಟ್ ಅವರು ಪಡಿತಾರೆ. ಒಂದು ಮೆಡನು ಮಾಡ್ತಾರೆ T20 ಪಂದ್ಯದಲ್ಲಿ ಇವತ್ತು ಅವರು. ಅದು ಬಿಟ್ಟರೆ ನ್ಯೂಜಿಲೆಂಡ್ ಪರವಾಗಿ ಕ್ಯಾಪ್ಟನ್ 47 ರನ್ ಹೊಡೆದರೆ ನಾಟ್ಔಟ್ ಆಗಿ ಉಳಿದ್ರೆ 44 ರವೀಂದ್ರ ಅವರು ಹೊಡಿತಾರೆ. ಭಾರತದ ಪರವಾಗಿ 2 ವಿಕೆಟ್ ಕುಲ್ದೀಪ್ ಹೊಡೆದರೆ ವರುಣ್ ಚಕ್ರವರ್ತಿ 1 ವಿಕೆಟ್, ಹಾರ್ದಿಕ್ ಪಾಂಡ್ಯ ಅವರು 1 ವಿಕೆಟ್, ದುಬೆ ಅವರು ಹೋಗಿದ್ದಾರೆ. ದುಬೆ ಅವ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ, ಮೇನ್ ಪ್ರೈಮ್ ಬೌಲರ್ ಆದಂಥ ಜಸ್ಪ್ರೀತ್ ಬುಮ್ರಾ ಅವರು 2025ರಲ್ಲಿ ಆಡಿದ 12 ಪಂದ್ಯದಲ್ಲಿ 12 ವಿಕೆಟು 37 ಆಗ್ತಾರೆ. ಈ ದುಬೆ ಅವರು ಪಾರ್ಟ್ ಟೈಮ್ ಬೌಲರ್ ಆದ ದುಬೆ ಅವರು 25 ಓವರಲ್ಲಿ 12 ವಿಕೆಟ್ 2025ರಲ್ಲಿ ಹೋಗಿದ್ದಾರೆ. ಈಕ್ವಲ್ ಕಂಪ್ಯಾರಿಸನ್ ಜಸ್ಟು. ಬಟ್ ಇನ್ನೊಂದು ಹರ್ಷದೀಪ್ ಅವರು ಈ ಪಂದ್ಯದಲ್ಲಿ ಮೊದಲೇ ಓವರಲ್ಲಿ 18 ರನ್ ಕೊಡ್ತಾರೆ. ಒಂದು ಏನು ವಿಶೇಷ ಅಂದರೆ, ಅವರು ಕೆಲವೊಮ್ಮೆ ಒಂದು ಮ್ಯಾಚ್ದಲ್ಲಿ ಫೇಲ್ ಆದರೆ ಫುಲ್ ಫೇಲ್ ಆಗ್ತಾರೆ. ಆ ಥರ ಆಗಬಾರ್ದು. ಜಸ್ಪ್ರೀತ್ ಬುಮ್ರಾ ಅವರ ನಡವಳಿಕೆಯನ್ನು ಅಬ್ಸರ್ವ್ ಮಾಡಿಬಿಟ್ರೆ ಅವರು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಫೋಕಸ್ ಆನ್ ಬಾಲ್ ಲೈನ್ ಆ್ಯಂಡ್ ಲೆಂತ್ ಬಗ್ಗೆ ವಿಚಾರ ಮಾತ್ರ ಮಾಡ್ತಾರೆ. ಅದನ್ನು ಅವರು ಒಂದು ಸ್ವಲ್ಪ ಅಳವಡಿಸ್ಕೊಂಡ್ರೆ ಭಾರತಕ್ಕೆ ಇನ್ನೂ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ. ಅದು ಬಿಟ್ಟರೆ ಭಾರತದ ಬ್ಯಾಟರ್ಗಳಿಂದಂಥ ದಾಖಲೆಗಳು ಹೇಳಬೇಕಂದ್ರೆ, ಈ ದಿನ ಭಾರತದ ವೆನ್ಯೂ 100ನೇ T20 ಮ್ಯಾಚ್ ಭಾರತದಲ್ಲಿ ನಡೀತಾ ಇರೋದು ಇದು. ಅದು ಒಂದಾದರೆ, ಅಭಿಷೇಕ್ ಶರ್ಮಾ ಅವರು ಇವತ್ತು ಡಕ್ಔಟ್ ಆಗ್ತಾರೆ. 208 ರನ್ ಟಾರ್ಗೆಟ್ ಇದ್ದಾಗ ಭಾರತದ 2 ವಿಕೆಟ್ 6 ರನ್ನಿಗೆ ಇವರು ಓಪನರ್ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಅವರು 1 6 ಹೊಡೆದು ಔಟ್ ಆಗಿಬಿಡ್ತಾರೆ. ಅಂಥ ಕಷ್ಟದ ಸಂದರ್ಭದಲ್ಲಿ ಇಶಾನ್ ಕಿಶನ್ ಅವರು 21 ಬಾಲಲ್ಲಿ ಭಾರತದ ಅತ್ಯಂತ ವೇಗದ ಅರ್ಧಶತಕ ನ್ಯೂಜಿಲೆಂಡ್ ಅವರ ವಿರುದ್ಧ. ಹಿಂದಿನ ಪಂದ್ಯದಲ್ಲಿ 22 ಬಾಲಲ್ಲಿ ಅಭಿಷೇಕ್ ಶರ್ಮಾ ಅವರು ಮಾಡಿದರೆ, ಇವರು 21 ಬಾಲಲ್ಲಿ ಮಾಡಿ ಅವ್ರ ದಾಖಲೆಯನ್ನು ಮುರಿತಾರೆ. 32 ಬಾಲಲ್ಲಿ 76 ರನ್ ತೆಗೆದು 4 ಸಿಕ್ಸು 11 4 ಹೊಡೆದು ಔಟ್ ಆಗ್ತಾರೆ. ನೆಕ್ಸ್ಟ್ ಸೂರ್ಯ ಅವರು 468 ದಿನಗಳ ನಂತರ 16 T20 ಪಂದ್ಯಗಳ ನಂತರ ಅರ್ಧಶತಕವನ್ನು ದಾಖಲಿಸ್ತಾರೆ. 82 ನಾಟ್ಔಟು 37 ಬಾಲು 4 ಸಿಕ್ಸು 9 4. ಅವರು ಒಟ್ಟಾರೆ T20 ಕರಿಯರ್ನಲ್ಲಿ 901 4 ಹೊಡೆದರೆ 400 ಸಿಕ್ಸ್ ಹೊಡಿತಾರೆ. ಇದು ಮತ್ತಿನ್ನು ಭಾರತ ಕೇವಲ 92 ಬಾಲಲ್ಲಿ 200+ ಟಾರ್ಗೆಟನ್ನು ರೀಚ್ ಮಾಡಿದ ವಿಶ್ವದ ಮೊದಲ ಟೀಮ್ ಆಗುತ್ತೆ. ಬಿಫೋರು ಪಾಕಿಸ್ತಾನದವರು 16 ಓವರ್ಗೆ ದಕ್ಷಿಣ ಆಫ್ರಿಕಾ ವಿರುದ್ಧ ಈ ದಾಖಲೆಯನ್ನು ಮಾಡಿದ್ರು. ಆಮೇಲೆ ಭಾರತೀಯರು 200+ ರನ್ ಹೊಡೆದಿರೋದು T20ಯಲ್ಲಿ 25ನೇ ಬಾರಿ ಈ ದಿನ. ಇದು ಒಂದು ಭಾರತದ ದಾಖಲೆ ಅಂತ ಹೇಳಬೇಕಾಗತ್ತೆ. ಮತ್ತು ದುಬೆ ಅವರು 36 ರನ್ ಹೊಡೆದು 18 ಬಾಲಲ್ಲಿ 4 ಸಿಕ್ಸ್ ಹೊಡಿತಾರೆ. ಅವ್ರ ಬ್ಯಾಟಿಂಗ್